ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಸಮರಕ್ಕೆ ಇಳಿದಿರೋ ಸಾರಿಗೆ ನೌಕರರು ಬೆಂಗಳೂರನ್ನು ಸಂಪೂರ್ಣ ಸ್ತಬ್ಧ ಮಾಡಿ ಸರ್ಕಾರವನ್ನ ಎಚ್ಚರಿಸೋ ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಸಾರಿಗೆ ನೌಕರರ ಮುಷ್ಕರ ಬೆಂಗಳೂರಲ್ಲಿ ಸಫಲ ಆಯ್ತಾ? ಇವತ್ತು ಬೆಂಗಳೂರಿನ ಚಿತ್ರಣ ಹೇಗಿತ್ತು? ಇಲ್ಲಿದೆ ಡೀಟೇಲ್. ಇವತ್ತು ಬೆಂಗಳೂರಿನಲ್ಲಿ ಸ್ಟ್ರೈಕ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ರೋಡಿಗಿಳಿಯಲ್ವಾ? ಹಾಗಾದ್ರೆ ನಾವು ಹೇಗೆ ಆಫೀಸ್ಗೆ ಹೋಗೋದು? ಇವತ್ತು ನಮಗೆ ಆಟೋ, ಓಲಾ, ಕ್ಯಾಬ್ಗಳೇ ಗತಿನಾ? ಅಷ್ಟೊಂದು ದುಡ್ಡು ಕೊಟ್ಟು ಹೇಗೆ ಹೋಗೋದು? ಇದೇ ನೋಡಿ ಬೆಂಗಳೂರು ಜನರನ್ನ ಇವತ್ತು ಕಾಡಿದ್ದ ಪ್ರಶ್ನೆ. ಆದರೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ನಡೆಸಿದ ಮುಷ್ಕರಕ್ಕೆ ರಾಜಧಾನಿ ಬೆಂಗಳೂರಿಗೆ ಅಷ್ಟೇನೂ ಪರಿಣಾಮ ಬೀರಿಲ್ಲ. ಬಹುತೇಕ ರೋಡಿಗಿಳಿಯದ ಕೆಎಸ್ಆರ್ಟಿಸಿ ಬಸ್, ಅಲ್ಲಲ್ಲಿ ಮುಷ್ಕರದ ಎಫೆಕ್ಟ್. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಅಂತ ಪಣ ತೊಟ್ಟು ಸಾರಿಗೆ ನೌಕರರು ಇಂದು ಬಸ್ ಬಂದ್ ಮಾಡಿದ್ರು. ಬಂದ್ ಎಫೆಕ್ಟ್ನಿಂದ ಇವತ್ತು ನಗರದಲ್ಲಿ 36.5% ಮಾತ್ರ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಿವೆ. ಆನೇಕಲ್ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳಿಗಾಗಿ ವಿದ್ಯಾರ್ಥಿಗಳು, ಕಾರ್ಮಿಕರು ಕಾದಿದ್ದು ನಿನ್ನೆ ರಾತ್ರಿ ಡ್ಯೂಟಿಯಲ್ಲಿರೋ ಬಸ್ ಮಾತ್ರ ಓಡಾಡ್ತಾ ಇವೆ. ಆದರೆ ಇವತ್ತಿನ ಬಸ್ ಸಂಚಾರ ಕಡಿಮೆಯಾಗಿ ಕಷ್ಟ ಆಗ್ತಿದೆ ಅಂತ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ರು. ಇತ್ತ ಮೆಜೆಸ್ಟಿಕ್ನಿಂದ ಮಾದನಾಯಕನಹಳ್ಳಿಗೆ ಹೋಗಬೇಕಾಗಿದ್ದ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಕೂಡ ಬಸ್ ಇಲ್ಲದೆ ಕ್ಯಾಬ್ ಮೂಲಕ ಹೋಗಿದ್ದಾರೆ. ಪ್ರತಿಭಟನೆಯ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ. ಇನ್ನು ನೆಲಮಂಗಲ ಬಸ್ ಘಟಕದಿಂದ ಸುತ್ತಮುತ್ತಲ ಹಳ್ಳಿಗಳಿಗೆ, ಬೆಂಗಳೂರು ಗ್ರಾಮಾಂತರದ ಪ್ರದೇಶಗಳಿಗೆ ಬಸ್ಗಳು ಸಂಚಾರ ಮಾಡುವ ಹಿನ್ನೆಲೆ ಬಸ್ ಡಿಪೋಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಡಿಪೋ ಎದುರು ಪ್ರತಿಭಟನೆ ಮಾಡುವ ಸಾಧ್ಯತೆಯಿಂದ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಬಸ್ ಡಿಪೋದಿಂದ ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡಿವೆ. ಬಿಎಂಟಿಸಿ ಓಡಾಟ ನಾರ್ಮಲ್, ಮುಷ್ಕರಕ್ಕೆ ಡೋಂಟ್ ಕೇರ್. ಇನ್ನು ಮುಷ್ಕರಕ್ಕೆ ನಾವು ಕೇರ್ ಮಾಡೋದೇ ಇಲ್ಲ ಅಂತ ಇವತ್ತು ಬಿಎಂಟಿಸಿ ಬಸ್ಗಳು ಫೀಲ್ಡ್ಗಿಳದೆ ಬಿಟ್ಟಿದ್ವು. ಶಾಂತಿನಗರ, ಅತ್ತಿಬೆಲೆ, ವಿಕ್ಟೋರಿಯಾ ಆಸ್ಪತ್ರೆ, ಕೆಆರ್ಪುರಂ, ಚಂದಾಪುರ, ಎಲೆಕ್ಟ್ರಾನಿಕ್ ಸಿಟಿ, ಬನಶಂಕರಿ, ಕೋರಮಂಗಲ, ಜಯನಗರ, ನವರಂಗ್, ಶಿವಾನಂದ ಸರ್ಕಲ್ ಸೇರಿದಂತೆ ಹಲವೆಡೆ ಬಿಎಂಟಿಸಿ ಬಸ್ಗಳು ಆಕ್ಟಿವ್ ಆಗಿದ್ವು. ಮುಷ್ಕರದ ಮಧ್ಯೆಯೂ 99.9% ಬಿಎಂಟಿಸಿ ಬಸ್ಗಳು ಎಂದಿನಂತೆ ಓಡಾಟ ನಡೆಸಿದ್ದು ಒಟ್ಟು 4188 ಬಸ್ಗಳ ಪೈಕಿ 4150 ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡಿವೆ ಅಂತ ಅಂದಾಜಿಸಲಾಗಿದೆ. ಕೆಲವು ಭಾಗದಲ್ಲಿ ತೆಗೆದಿಲ್ಲ, ಕೆಲವು ಜಿಲ್ಲೆಗಳಲ್ಲಿ ಬಸ್ಸಸ್ಸು. ಈಗ BMTC-ನಂತೂ 100ಕ್ಕೆ 100 ಭಾಗ ಅಲ್ಲ, ಇನ್ನು ಜಾಸ್ತಿನೇ ಸ್ಪೇರ್ ಬಸ್ಸಸ್ ಇರುತ್ತಲ್ಲ ಅದನ್ನು ಕೂಡ ಆಚೆ ತಗೊಂಡಿದ್ದಾರೆ. ಮತ್ತು KSRTC ವಾಯು ಕರ್ನಾಟಕ 50% ಮೇಲಿದೆ. ಬಸ್ ಬಂದ್, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ. ಇವತ್ತು ನಮಗೆ ಬಸ್ ಸಿಗಲ್ಲ ಅಂದುಕೊಂಡ ಸಾರ್ವಜನಿಕರು ಮೆಟ್ರೋದತ್ತ ಮುಖ ಮಾಡಿದ್ರು. ಪ್ರತಿದಿನಕ್ಕಿಂತ ಇವತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಜನಜಂಗುಳಿ ಹೆಚ್ಚಾಗಿತ್ತು. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪ್ರಯಾಣಿಕರು ಮೆಟ್ರೋದಲ್ಲಿ ತಮ್ಮ ತಮ್ಮ ಕೆಲಸಕ್ಕೆ ತೆರಳಿದ್ದಾರೆ. ಒಟ್ನಲ್ಲಿ ನೀ ಕೊಡೆ ನಾ ಬಿಡೆ ಅಂತ ನಮ್ಮ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮಾಡೇ ತೀರ್ತೀವಿ ಅಂತ ಸಾರಿಗೆ ನೌಕರರು ಪಣ ತೊಟ್ಟಿದ್ದಾರೆ. ಈಗಲಾದರೂ ಸರ್ಕಾರ ಸಾರಿಗೆ ನೌಕರರ ಕರೆಗೆ ಹೋಗೊಟ್ಟು ಸಮಸ್ಯೆಗೆ ಪರಿಹಾರ ನೀಡಬೇಕಾಗಿದೆ. ಇಲ್ಲವಾದಲ್ಲಿ ಬಸ್ ಸಂಚಾರ ಇಲ್ಲದೆ ಮತ್ತೆ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯೇನಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.